ನಿನ್ನೆ ಮೊನ್ನೆವರೆಗೂ ಈ ಊರಿನ ಜನ ನಮ್ಮ ಮನೆ ಮುಂದೆ ಹೋಗ್ಬೇಕಾದ್ರೆ ಚಪ್ಲಿ ಬಿಟ್ಟು ಮುಂದೆ ಹೋಗ್ತಾ ಇದ್ರು. ಇವತ್ತು ಅದೇ ಚಪ್ಲಿ ನಮ್ಮ ಮುಖದ ಮೇಲೆ ಎಸೆಯೋ ತರ ಮಾಡ್ಕೊಂಡ್ ಬಂದಿದ್ದಾನೆ ಇವನು. ಎಷ್ಟು ಸಮಸ್ಯೆ ಮಾಡಿದಾನಂದ್ರೆ ಇದನ್ನೆಲ್ಲ ಮುಚ್ಚಾಕ್ಬೇಕು ಅಂದ್ರು ಪೂರ್ತಿ ಊರವ್ರಿಗೆ ಕನ್ಫರ್ಮ್ ಆಗೋಗಿದೆ ನಾವು ಮನೇಲಿ ಯಾವ್ದೋ ಮೂರ್ ಕನ್ಸ್ ಹಾಕ್ತಾ ಇದೀವಿ ಅಂತ. ಈಗೇನ್ ಬಾಯಲ್ಲಿ ಬೆಣ್ಣೆ ಇಟ್ಕೊಂಡಿದ್ಯಾ? ಸುಮ್ನೆ ಕೂತಿದ್ಯಲ್ಲ, ನಿಂಗೆ ಸ್ವಲ್ಪನಾದ್ರೂ ನಾಚಿಕೆ ಆಗ್ತಿದ್ರೆ ಹೋಗ್ ಸಾರಿ ಕೇಳೋರ್ನ. ಅಯ್ಯೋ ಏನಾಗಿದೆ ಕಿರಣ್ ನಿನ್ಗೆ? ನಿನ್ ತಮ್ಮನ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಲ್ಲ. ಕಿರಣ್ ಮೇಲೆ ಯಾಕೆ ರೇಗಾಡ್ತಿದ್ದೀರಾ? ಅವನೇನು ತಪ್ಪ ಮಾತಾಡ್ಲಿಲ್ಲ. ಕೌಶಿಕ್ ಪ್ರಾಬ್ಲಮ್ ಬಿಟ್ಟು ಬೇರೆ ಯಾರ್ ಪ್ರಾಬ್ಲಮ್ ಕಾಣಿಸಲ್ಲ. ಇವತ್ತು ಟೀನಾ ಹೋಗಿ ಕೌಶಿಕ್ನ ಸರಿಯಾದ ಸಮಯದಲ್ಲಿ ತಡೆದೇ ಹೋಗಿದ್ದಿದ್ರೆ ಇವತ್ ನಾವು ಕೊಲೆಗಾರನ್ ಪರಿವಾರಕ್ಕೆ ಸೇರ್ತಾ ಇದ್ವಿ. ಸರಿಯಾಗೆ ಹೇಳ್ತಿದ್ದಾರೆ. ಆ ಹಳ್ಳಿಯವರು ಕೂಡ ಸರಿಯಾಗಿ ಹೇಳಿದ್ರು. ಆದಷ್ಟು ಬೇಗ ಕರ್ಕೊಂಡು ಹೋಗಿ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ. ರಾಘವೇಂದ್ರ, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಆದ್ರೆ ಈಗ ಅವನ್ ಮುಂದೆ ಹೀಗೆ ಕಹಿಯಾಗಿ ಮಾತಾಡೋದನ್ ಬಿಡು. ನಿಜ ಯಾವತ್ತಿದ್ರು ಕಹಿನೇ ಅಜ್ಜಿ. ದೇಹ ಡಾಲರ್ ರೇಟ್ ತರ ಬೆಳಿತಾನೆ ಇದೆ, ಆದ್ರೆ ಬುದ್ಧಿ ಮಾತ್ರ ಎಂಟಾಣೆನೆ. ಯಾವ ಮಗನಿಂದ ಅಪ್ಪ ಅಮ್ಮನ ಹೆಸರು ಹಾಳಾಗ್ತಾ ಇದೆಯೋ ಅಂತ ಮಗ ಸಾಯೋದು. ತಗೊಳ್ರವ, ಶುರು ಇವನ್ ಡ್ರಾಮಾ. ಕೌಶಿಕ್ ಅವರೇ, ಅದು ದೂರ ಇರು. ಕೌಶಿಕ್ ಅವರೇ, ನನ್ನ ಮಾತು ಕೇಳಿ. ಈಗಾಗ್ಲೇ ತೊಂದ್ರೆಲಿರೋದನ್ನ ಇನ್ನಷ್ಟು ತೊಂದರೆಗೆ ಈಡ್ ಮಾಡಿ ಸರ್ವನಾಶ ಮಾಡ್ತಾಳೆ. ನಿನಗ್ ಕೈ ಮುಗ್ದು ಬೇಡ್ಕೋತೀನಿ, ನಮಗ್ ಸಹಾಯ ಮಾಡೋದನ್ನ ಬಿಟ್ಬಿಡಮ್ಮ ತಾಯಿ.